NCAB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಬಿಗ್ ಬಾಸ್ ಟಾಪ್ 6 ಆಯ್ಕೆ ಜೋರು. ಧ್ರುವಂತ್ ವರ್ಸಸ್ ಗಿಲ್ಲಿ ಆಟ ಭಯಂಕರ. ಬಿಗ್ ಬಾಸ್ ಮನೆಯಲ್ಲಿ ಆಟ ಇತ್ತೀಚೆಗೆ ತೀವ್ರಗೊಂಡಿದೆ. ಫೈನಲಿಸ್ಟ್ ಆಗೋದಕ್ಕೆ ಮನೆ ಮಂದಿ ಕಿಚ್ಚಿನಿಂದ ಆಟ ಆಡ್ತಾ ಇದ್ದಾರೆ. ಧ್ರುವಂತ್ ಮತ್ತು ಗಿಲ್ಲಿ ನಟನ ಆಟ ಜೋರಾಗೇ ಇದೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಈ ವಿಡಿಯೋದಲ್ಲಿ. ಗಿಲ್ಲಿ ಟಾಸ್ಕ್ ಅಲ್ಲಿ ಏನೂ ಇಲ್ಲ, ಬರೀ ಕಾಮಿಡಿನೇ ಮಾಡ್ತಾನೆ ಅಂತ ಹೇಳಿ ಧ್ರುವಂತ್ ಅವರು ಹೇಳ್ತಾರೆ. ಆದ್ರೆ ಗಿಲ್ಲಿ ನಟ ತನ್ನ ಎಕ್ಸ್ಪ್ರೆಷನ್ ಮೂಲಕವೇ ಏನೋ ಉತ್ತರವನ್ನ ಕೊಡ್ತಾರೆ. ಆಟದಲ್ಲೂ ಅದನ್ನ ತೋರಿಸೋ ಕೆಲಸವನ್ನ ಮಾಡ್ತಾರೆ. ಈ ಒಂದು ಆಟದ ಮತ್ತಷ್ಟು ವಿವರಗಳನ್ನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಧ್ರುವಂತ್ ವರ್ಸಸ್ ಗಿಲ್ಲಿ ಆಟ. ದೊಡ್ಡ ಮನೆಯಲ್ಲಿ ಆಟ ದಿನದಿಂದ ದಿನಕ್ಕೆ ಮತ್ತಷ್ಟು ತೀವ್ರವಾಗಿ ರೋಚಕವಾಗಿ ಹೋಗ್ತಾ ಇದೆ. ಇನ್ನೇನು ಫಿನಾಲೆ ಕೂಡ ಹತ್ರ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಫೈನಲಿಸ್ಟ್ ಆಯ್ಕೆ ಕೂಡ ಶುರುವಾಗಿರುವಂತದ್ದು. ಟಾಪ್ 6 ಲೀಸ್ಟ್ ಅಲ್ಲಿ ಯಾರೆಲ್ಲ ಆಯ್ಕೆ ಆಗ್ತಾರೆ, ಮತ್ಯಾರು ಮನೆಗೆ ಹೋಗ್ತಾರೆ ಅನ್ನುವಂತ ಪ್ರಶ್ನೆ ಕೂಡ ವೀಕ್ಷಕರಲ್ಲಿ ಕಾಡ್ತಾ ಇದೆ. ಗಿಲ್ಲಿ ನಟ ಏನು ಮಾಡೋದಿಲ್ಲ, ಕೇವಲ ಕಾಮಿಡಿ ಮಾಡ್ಕೊಂಡೇ ಇರ್ತಾನೆ. ಟಾಸ್ಕ್ ಅಂತ ಬಂದ್ರೆ ಆತ ಏನು ಮಾಡೋದಿಲ್ಲ, ಬರೀ ಮಾತುಗಳೇ ಆಯ್ತು ಅನ್ನುವಂತ ಅರ್ಥದಲ್ಲಿ ನೇರವಾಗಿ ಧ್ರುವಂತ್ ಅವರು ಹೇಳಿರುವಂತದ್ದು. ಅದಕ್ಕೆ ಗಿಲ್ಲಿ ನಟ ಏನನ್ನು ಕೂಡ ಉತ್ತರ ಕೊಡೋದಿಲ್ಲ, ಬದಲಾಗಿ ಎಕ್ಸ್ಪ್ರೆಷನ್ ಅನ್ನ ಕೊಡ್ತಾರೆ. ಆಟ ಶುರು ಆದಾಗ ಧ್ರುವಂತ್ ಮತ್ತು ಗಿಲ್ಲಿ ನಡುವೆ ಮತ್ತಷ್ಟು ಜೋರಾಗಿ ವಾಗ್ವಾದಗಳು ನಡೆಯುತ್ತೆ. ಯಾರು ಆಟದಲ್ಲಿ ಗೆದ್ದು ಬೀಗಿದ್ದಾರೆ, ಟಾಪ್ 6 ಅಲ್ಲಿ ಯಾರಾಗ್ತಾರೆ ಅನ್ನುವಂತಹ ಕುತೂಹಲ ಕೂಡ ಪ್ರೋಮೋದಲ್ಲಿ ಇರುವಂತದ್ದು. ಒಟ್ಟಾರೆಯಾಗಿ ಇದೆಲ್ಲ ನಡೆದ ನಂತರ ಇದೀಗ ಮತ್ತೊಮ್ಮೆ ಫೈನಲ್ ಹತ್ರ ಬರ್ತಿದ್ದ ಹಾಗೆ ಗಿಲ್ಲಿ ಹಾಗೂ ಧ್ರುವಂತ್ ನಡುವೆ ಸಾಕಷ್ಟು ಜಟಾಪಟಿಗಳು ಜಾಸ್ತಿ ಆಗ್ತಾ ಇದೆ. ಧ್ರುವಂತ್ ಸೀಕ್ರೆಟ್ ರೂಮ್ಗೆ ಹೋಗಿ ಬಂದ ನಂತರ ಸಾಕಷ್ಟು ಬದಲಾವಣೆಗಳಾಗಿದೆ ಅಂತ ಹೇಳಿ ಪ್ರೇಕ್ಷಕರುಗಳು ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಫೈನಲಿಸ್ಟ್ ಆಗಿ ಯಾರೆಲ್ಲ ಇರಬಹುದು, ಯಾರು ಈ ಬಾರಿ ವಿನ್ ಆಗಬಹುದು ಅನ್ನುವಂಥದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.